ಸ್ನೇಹಿತರೆ, ನೀವು ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ, ವರ್ಡ್ ಪ್ರೆಸ್ ಅನ್ನ ಯೂಸ್ ಮಾಡ್ಕೊಂಡು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕಂಟೆಂಟ್ ಹಾಕ್ತಾ ಇದ್ರಿ ಅಂತಂದ್ರೆ, ಸೊ ಗೂಗಲ್ ಇಂದ ಟ್ರಾಫಿಕ್ ಬರ್ತಾನೆ ಇಲ್ಲ, ರ್ಯಾಂಕಿಂಗ್ ಅಂತೂ ಆಗ್ತಾನೆ ಇಲ್ಲ. ಹಾಗಂತಂದ್ರೆ ಏನ್ ಪ್ರಾಬ್ಲಮ್ ಇರ್ಬೋದು? ಸೊ ಬ್ಲಾಗಿಂಗೇ ಪ್ರಾಬ್ಲಮ್ ಅಥವಾ ನಾವು ಚೂಸ್ ಮಾಡಿರೋ ಕಂಟೆಂಟೇ ಪ್ರಾಬ್ಲಮ್? ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಏನಂತಂದ್ರೆ, ಬ್ಲಾಗಿಂಗ್ ಯಾವುದೇ ರೀತಿಯಾಗಿ ಡೆಡ್ ಆಗಲ್ಲ, ಪ್ರಾಬ್ಲಮ್ ಅಲ್ಲ. ಬಟ್ ಏನಂತಂದ್ರೆ, ನೀವು ಚೂಸ್ ಮಾಡಿರುವಂತ ಒಂದು ಕಂಟೆಂಟ್ ಐಡಿಯಾಸ್ ಏನಿರುತ್ತೆ, ಅದರಿಂದ ನಿಮ್ಮ ಒಂದು ಬ್ಲಾಗ್ ರ್ಯಾಂಕ್ ಆಗದೆ ಇರ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತ ಕೆಲವೊಂದು ಕಂಟೆಂಟ್ ಐಡಿಯಾನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದು ಗೂಗಲ್ ಅಲ್ಲಿ ರ್ಯಾಂಕ್ ಆಗುವಂತದ್ದು. ಸೊ ವಿಡಿಯೋನ ಎಂಡ್ ವರೆಗೂ ನೋಡೋದನ್ನ ಮರಿಬೇಡಿ. ನಮಸ್ಕಾರ ಫ್ರೆಂಡ್ಸ್, ನಾನು ರಾಜು. ಸೊ ಈ ಚಾನಲ್ ನಿಮಗೆ ವರ್ಡ್ ಪ್ರೆಸ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ. ಬ್ಲಾಗಿಂಗ್ ಆಗಿರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದ ಒಂದು ಆನ್ಲೈನ್ ಬಿಸ್ನೆಸ್ ಮಾಡೋದಕ್ಕೆ ಇರುವಂತ ಕೆಲವೊಂದು ವಿಡಿಯೋಸ್ಗಳ ಮಾಹಿತಿಗಳ ಇರುವಂತ ಒಂದು ವಿಡಿಯೋಸ್ಗಳು ನನ್ನ ಚಾನಲ್ ಇಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ನಿಮಗೆ ಒಂದು ಗೂಗಲ್ ಅಲ್ಲಿ ರ್ಯಾಂಕ್ ಆಗುವಂತ ಕಂಟೆಂಟ್ ಟೈಪ್ಸ್ ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಂಟೆಂಟ್ ಟೈಪ್ ಫಸ್ಟ್ ಬಂದ್ಬಿಟ್ಟು ಹೌ ಟು ಆರ್ ಟ್ಯುಟೋರಿಯಲ್ ಬೇಸಿಸ್. ಫಸ್ಟ್ ರ್ಯಾಂಕ್ ಆಗೋದು ಅಂತಂದ್ರೆ ಹೌ ಟು ಕಂಟೆಂಟ್ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ನ ಹೇಳ್ತೀನಿ. ಫಸ್ಟ್ ಬರೋದು ಹೌ ಟು ಇನ್ಸ್ಟಾಲ್ ವರ್ಡ್ ಪ್ರೆಸ್, ಹೌ ಟು ಸ್ಪೀಡ್ ಅಪ್ ವರ್ಡ್ ಪ್ರೆಸ್ ವೆಬ್ಸೈಟ್, ಹೌ ಟು ಅಪ್ಲೈ ಫಾರ್ ಆಡ್ಸೆನ್ಸ್. ಸೊ ಈ ತರದ ಒಂದು ಕಂಟೆಂಟ್ ಗಳಿಗೆ ಏನಂತಂದ್ರೆ ಒಂದು ಕ್ಲಿಯರ್ ಸರ್ಚ್ ಇಂಟೆಂಟ್ ಇರುತ್ತೆ. ಅದೇ ರೀತಿಯಾಗಿ ಲೋ ಕಾಂಪಿಟೇಷನ್ ಕೂಡ ಇರುತ್ತೆ. ಬಿಗಿನರ್ಸ್ ಏನಿರ್ತಾರಲ್ಲ, ಅವರು ತುಂಬಾ ಸರ್ಚ್ ಮಾಡುವಂತ ಕಂಟೆಂಟ್ ಇದು. ಸೊ ವರ್ಡ್ ಪ್ರೆಸ್ ಬ್ಲಾಗರ್ಸ್ಗೆ ಇದೊಂದು ಗುಡ್ ಕಂಟೆಂಟ್ ಅಂತಾನೆ ಹೇಳ್ಬೋದು. ಸೊ ಕಂಟೆಂಟ್ ಟೈಪ್ 2 ಬೇಸ್ಡ್ ಆರ್ಟಿಕಲ್ಸ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಬೆಸ್ಟ್ ರ್ಯಾಂಕಿಂಗ್ ಕಂಟೆಂಟ್ ಟೈಪ್ ಅಂತಂದ್ರೆ ಲಿಸ್ಟ್ ಪೋಸ್ಟರ್ಸ್ ಅಂತಾನೆ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ. 5 ಬೆಸ್ಟ್ ವರ್ಡ್ ಪ್ರೆಸ್ ಪ್ಲಗಿನ್ಸ್ ಫಾರ್ ಬ್ಲಾಗರ್ಸ್, 7 SEO ಮಿಸ್ಟೇಕ್ಸ್ ಬಿಗಿನರ್ಸ್ ಟು ಮೇಕ್, ಟಾಪ್ 10 ಫ್ರೀ ಥೀಮ್ಸ್ ಫಾರ್ ವರ್ಡ್ ಪ್ರೆಸ್. ಈ ರೀತಿ ಒಂದು ಲಿಸ್ಟ್ ಇರುವಂತ ಕೆಲವೊಂದು ಕಂಟೆಂಟ್ ಇತ್ತಂತಂದ್ರೆ ಇದು ಕೂಡ ರ್ಯಾಂಕ್ ಆಗುತ್ತೆ. ಸೊ ಲಿಸ್ಟ್ ಇರುವಂತ ಕಂಟೆಂಟ್ ಗೆ ಏನಂತಂದ್ರೆ CTR ಜಾಸ್ತಿ ಇರುತ್ತೆ, ರೀಡ್ ಮಾಡೋಕ್ಕೂ ಕೂಡ ಈಸಿ ಆಗಿರುತ್ತೆ. ಗೂಗಲ್ ಫ್ಯೂಚರ್ಡ್ ಸ್ನಿಪೆಟ್ಸ್ ಕೂಡ ಹೋಗುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಟೈಟಲ್ ನಲ್ಲಿ ನಂಬರ್ಸ್ ಗಳನ್ನ ಯೂಸ್ ಮಾಡಿದ್ರೆ ಅಂತಂದ್ರೆ ರ್ಯಾಂಕ್ ಸ್ಪೀಡ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕಂಟೆಂಟ್ ಟೈಪ್ 3 ಬಂದ್ಬಿಟ್ಟು ಪ್ರಾಬ್ಲಮ್ ಸೊಲ್ಯೂಷನ್ ಪೋಸ್ಟ್ಸ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ವರ್ಡ್ ಪ್ರೆಸ್ ವೆಬ್ಸೈಟ್ ಸ್ಲೋ ಆಗಿದೆಯಾ, ಸೊಲ್ಯೂಷನ್. ಗೂಗಲ್ ಇಂಡೆಕ್ಸ್ ಪ್ರಾಬ್ಲಮ್, ಫಿಕ್ಸ್. ಆಡ್ಸೆನ್ಸ್ ರಿಜೆಕ್ಟೆಡ್, ಸೊಲ್ಯೂಷನ್ ಅಂಡ್ ಫಿಕ್ಸ್ಡ್. ಈ ಕಂಟೆಂಟ್ ಟೈಪ್ ಏನಂತಂದ್ರೆ ಹೈಲಿ ರಿಕಮೆಂಡೆಡ್ ಆಡಿಯನ್ಸ್ ಇರ್ತಾರೆ, ಸರ್ಚ್ ಇಂಡೆಂಟ್ ಕೂಡ ಸ್ಟ್ರಾಂಗ್ ಇರುತ್ತೆ, ಮತ್ತೆ ಹೈ ಕನ್ವರ್ಸೇಷನ್ ರೇಟ್ ಕೂಡ ಇರುತ್ತೆ. ಗೂಗಲ್ಗೂ ಕೂಡ ಈ ತರ ಒಂದು ಕಂಟೆಂಟ್ ತುಂಬಾನೇ ಇಷ್ಟ. ಕಂಟೆಂಟ್ ಟೈಪ್ 4 ಬಂದ್ಬಿಟ್ಟು ಕಂಪ್ಯಾರಿಸನ್ ಕಂಟೆಂಟ್ ಅಂತಾನೆ ಹೇಳ್ಬೋದು. ಸೊ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ವರ್ಡ್ ಪ್ರೆಸ್ ವರ್ಸಸ್ ಬ್ಲಾಗರ್, ರ್ಯಾಂಕ್ ಮ್ಯಾಥ್ ವರ್ಸಸ್ ಯೋಸ್ಟ್, ಫ್ರೀ ಥೀಮ್ ವರ್ಸಸ್ ಪೇಡ್ ಥೀಮ್ಸ್. ಸೊ ಈ ರೀತಿ ಕಂಪ್ಯಾರಿಸನ್ ಕಂಟೆಂಟ್ ನಲ್ಲಿ ನೀವು ಹಾಕಬಹುದು. ಇದರಿಂದ ಕೂಡ ನಿಮ್ಗೆ ಏನಂತಂದ್ರೆ ರ್ಯಾಂಕಿಂಗ್ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಟೈಪ್ ಕಂಟೆಂಟ್ ಅಲ್ಲಿ ಲೋ ಕಾಂಪಿಟೇಷನ್ ಇರುತ್ತೆ. ಅದೇ ರೀತಿಯಾಗಿ ಡಿಸಿಷನ್ ಮೇಕಿಂಗ್ ಒಂದು ಯೂಸರ್ಸ್ ಇರ್ತಾರೆ, ಅಫಿಲಿಯೇಟ್ ಇನ್ಕಮ್ ಚಾನ್ಸಸ್ ಕೂಡ ಸಿಗುತ್ತೆ. ಬಿಗಿನರ್ಸ್ ಇದ್ರಿ ಅಂತಂದ್ರೆ ಈ ಒಂದು ಕಂಟೆಂಟ್ ಟೈಪ್ ಏನಿದೆ ಇದು ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಬಿಗಿನರ್ಸ್ಗೆ. ಕಂಟೆಂಟ್ ಟೈಪ್ 5 ಬಂದ್ಬಿಟ್ಟು ಟ್ರೆಂಡಿಂಗ್ ಅಂಡ್ ಅಪ್ಡೇಟೆಡ್ ಕಂಟೆಂಟ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಗೂಗಲ್ ನ್ಯೂ ಅಪ್ಡೇಟ್, ವರ್ಡ್ ಪ್ರೆಸ್ ನ್ಯೂ ವರ್ಷನ್, ಫ್ಯೂಚರ್ಸ್, ನ್ಯೂ ಪ್ಲಗ್ ಇನ್ ಲಾಂಚ್, ರಿವ್ಯೂ. ಸೊ ಇದೇನಂತಂದ್ರೆ ಒಂದು ಟ್ರೆಂಡಿಂಗ್ ಟಾಪಿಕ್ಸ್ಗಳು. ಸೊ ಏನೇನು ಅಪ್ಡೇಟ್ಸ್ ಬಂತು, ಏನೇನು ರಿವ್ಯೂಸ್ ಇದೆ, ಹೊಸದಾಗಿ ಏನೇನೆಲ್ಲ ಒಂದು ಪ್ಲಗಿನ್ಸ್ಗಳು ಬಂದಿದೆ, ಸೊ ಇದ್ರ ಬಗ್ಗೆ ನಾವೇನಂತಂದ್ರೆ ಕಂಟೆಂಟ್ ಅನ್ನ ಹಾಕ್ಬೋದು. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಪಾಸ್ಟ್ ಇಂಡೆಕ್ಸಿಂಗ್ ಆಗುತ್ತೆ, ಶಾರ್ಟ್ ಟೈಮ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಅಥಾರಿಟಿ ಬಿಲ್ಡ್ 100% ಆಗಿ ಆಗುತ್ತೆ. ಸೊ ಕೆಲವೊಂದು ಬೋನಸ್ ಟಿಪ್ಸ್ ಅನ್ನ ಹೇಳ್ತೀನಿ ನಾನು, ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನೀವು ಯಾವುದೇ ಕಂಟೆಂಟ್ ಟೈಪ್ ಅನ್ನ ಯೂಸ್ ಮಾಡಿ, ಆದ್ರೆ ಲೋ ಕಾಂಪಿಟೇಷನ್ ಇರುವಂತ ಕೀವರ್ಡ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಪರಾಗಿ SEO ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಯೂಸ್ ಮಾಡಿ, ಇಂಟರ್ನಲ್ ಲಿಂಕಿಂಗ್ ಅನ್ನ 100% ಆಗಿ ಮಾಡಿ, ಮೊಬೈಲ್ ಫ್ರೆಂಡ್ಲಿ ಆಗಿರುವಂತ ಥೀಮ್ಸ್ ಗಳನ್ನ ಯೂಸ್ ಮಾಡಿ. ಈ 4 ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ದೆ ಅದಲ್ಲಿ ನಿಮ್ಮ ಒಂದು ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಚಾನಲ್ಗೆ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವರ್ಡ್ ಪ್ರೆಸ್ ರಿಲೇಟೆಡ್ ವಿಡಿಯೋಸ್ಗಳು ನನ್ನ ಚಾನಲ್ ನಿಮಗೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.